ಅರ್ಥ ಆಯ್ತಾ? ದೇವೇಗೌಡರು ಎಂಥ ಗಣ್ಯ ವ್ಯಕ್ತಿ ಅಂತ ಇಡೀ ಕರ್ನಾಟಕಕ್ಕಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ರಾಜಕೀಯದ ಪಿತೂರು ಇರ್ಬೋದಲ್ವಾ ಅಲ್ವಾ? ರಾಜಕೀಯದ ಪಿತೂರನ್ನ ಇದ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಮೋದಿನೇ ಆಗಲಿ ಇವರು ಅಲೈನ್ಸ್ ಮಾಡ್ಕೊಂಡಿರ್ಬೋದು. BJPಗೂ ರೇವಣ್ಣಿಗೆ ಏನು ಸಂಬಂಧ? ಯಾಕಂದರೆ ದೇವೇಗೌಡರು ಒಂದು 60 ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರು ಯಾವತ್ತೂ ಆ ಕೆಲಸ ಮಾಡಿಲ್ಲ. ಇವರು ಈ ಪ್ರಜ್ವಲ್ ರೇವಣ್ಣಿಗಿಂತ ಯಾವನು ವಿಡಿಯೋ ರಿಲೀಸ್ ಮಾಡಿದ್ನ ಅವನ ಮೇಲೆ ಫಸ್ಟ್ ಆಪ್ಷನ್ ಅವರು. ಯಾಕಂದರೆ ಅವ್ನು ರಿಲೀಸ್ ಮಾಡಲಿ ತಪ್ಪೇಂತಿಲ್ಲ, ಬಟ್ ಆ ಲೇಡೀಸ್ ಮುಖಗಳನ್ನೆಲ್ಲ ಬ್ಲರ್ ಮಾಡಿ ಬಿಡಬೇಕಾಗಿತ್ತು. ಇಲ್ಲ ಅವನು ಪೊಲೀಸ್ಗೋ ಇಲ್ಲ ಯಾವುದಕ್ಕೂ ಗೌರ್ಮೆಂಟ್ಗೋ ಕೋರ್ಟಿಗೆ ಮುಖಾಂತರ ಅದನ್ನು ತನಿಖೆನ ಮಾಡಿಸ್ಬೇಕಾಯ್ತು. ಬಟ್ ಇವಾಗ ಆ ಹೆಣ್ಮಕ್ಳ ಕತೆ ಏನು, ಅವ್ರ ಫ್ಯಾಮಿಲಿಲಿ ಸಮಾಜದ ಎದುರುಗಡೆ ಹೆಂಗೆ ಬಾಳ್ತಾರೆ? ತಪ್ಪು ಮಾಡಿರ್ಬೋದು, ಆದರೆ ಇದರಲ್ಲಿ ದೇವೇಗೌಡರನ್ನ ಮಧ್ಯೆ ತರೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಸರಿ ಇಲ್ಲ. ಏನು ಗೊತ್ತಾ, ಈಗ ನಾನು ಮಾಡಿದ್ದನ್ನು ನನ್ನ ತಪ್ಪು ಅಂತ ನಾನು ಒಪ್ಕೋಬೇಕು. ನನ್ನ ಮಗನ ಮೇಲೆ ತಪ್ಪು ಹಾಕಬಾರ್ದು. ಅರ್ಥ ಆಯ್ತಾ? ತಪ್ಪು ನಾನು ಮಾಡಿದ್ದೀನಿ, ನನಗೆ ತಪ್ಪು ಮಾಡೋದು ನನ್ನ ವೈಯಕ್ತಿಕವಾಗಿ ನಾನು ಮಾಡಿರೋದು. ದೇವೇಗೌಡರು ಮಾಡಿದಾರ? ದೇವೇಗೌಡರು ಸಾಯೋ ವಯಸ್ಸಲ್ಲಿ ನೆಮ್ಮದಿಯಾಗಿ ಸಾಯಬೇಕಿತ್ತು. ಅದು ರಾಜಕೀಯದವ್ರ ಪಿತೂರಿನೋ ಏನೋ ಇನ್ನೊಂದು ಗೊತ್ತಿಲ್ಲ. ಇವ್ರು ಮಾಡಿದಾರೋ ಬಿಟ್ಟಿದಾರೋ ಅದನ್ನು ನಾವು ನೋಡಿಲ್ಲ. ಏನು ಗೊತ್ತಾ, ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ದೇವೇಗೌಡರು ಎಂಥ ಗಣ್ಯ ವ್ಯಕ್ತಿ ಅಂತ ಇಡೀ ಕರ್ನಾಟಕಕ್ಕಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ದೇವೇಗೌಡರು ಎಂಥ ಗಣ್ಯ ವ್ಯಕ್ತಿ ಅಂತಾರೆ ಇಡೀ ಪ್ರಪಂಚನೇ ಬೆಳ್ತೋರ್ಸ್ ನೋಡೋಂಗೆ ಯಾವತ್ತೂ ಅವ್ರು ಮಾಡಿಲ್ಲ. ಅರ್ಥ ಆಯ್ತಾ? ನಾನು ಮಾಡ್ತಾ ಇರೋದು ನನ್ನ ವೃತ್ತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನನ್ನ ಮಗನ ಒಬ್ಬ ಒಳ್ಳೆ ಎಜುಕೇಟೆಡ್ ಮಾಡಿದ್ದೀನಿ, ಅದು ನನ್ನ ವೈಯಕ್ತಿಕ. ಅರ್ಥ ಆಯ್ತಾ? ದೇವೇಗೌಡರು ಯಾವುದೇ ಕಾರಣಕ್ಕೂ ಆ ಥರ ನಡ್ಕೊಳ್ಳೋದು ಇಲ್ಲ, ನಡ್ಕೊಳಕ್ಕಾಗೋದು ಇಲ್ಲ. ಆಯಿತಾ? ರೇವಣ್ಣ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ನಾವು ನೋಡಿಲ್ಲ, ನೀವು ನೋಡಿಲ್ಲ. ಇದು ರಾಜಕೀಯದ ಪಿತೂರು ಇರ್ಬೋದಲ್ವಾ ಅಲ್ವಾ? ರಾಜಕೀಯದ ಪಿತೂರನ್ನ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಬೇಕು ಅಂತಲೇ ಮಾಡಿದ್ರೆ ಅದು ಸರಿ ಇಲ್ಲ. ಯಾಕೆಂದರೆ ಇದನ್ನು ಈ ಟೈಮಲ್ಲಿ ಮಾಡಬಾರ್ದಿತ್ತು. ಇದು ಎಷ್ಟು ವರ್ಷದ್ದು ಇವಾಗ ಮಾಡಿರೋದಾ? ಎಷ್ಟು ವರ್ಷದ ಹಿಂದೆ ಮಾಡಿರೋದು? ಅದನ್ನು ಆವಾಗಲೇ ತೋರಿಸ್ಬೋದಿತ್ತಲ್ವ? ಇವಾಗ ಏನಕ್ಕೆ ತೋರಿಸಿದ್ರು? ಈಗ ದೇವೇಗೌಡರು ಇವಾಗ ಏನು ಗೊತ್ತಾ, ಇನ್ನು 5 ವರ್ಷ ಇರ್ತಾರೋ ಇಲ್ಲ 1 ವರ್ಷ ಇರ್ತಾರೋ 2 ವರ್ಷ ಇರ್ತಾರೋ ಅದು ನಮಗೆ ಗೊತ್ತಿಲ್ಲ ಅಲ್ವಾ? ಅವ್ರು ಸಾಯುವಾಗ ನೆಮ್ಮದಿಯಾಗಿ ಸಾಯಕ್ಕೆ ಬಿಡಲಿಲ್ಲ. ಇದ್ರವ್ರು ಅಷ್ಟೇ, ರಾಜಕೀಯದವರು ನೆಮ್ಮದಿಯಾಗಿ ಸಾಯಕ್ಕೆ ಬಿಡಲಿಲ್ಲ ಅಷ್ಟೇ ಅಯ್ಯಪ್ಪನ. ಮೇಡಮ್, ನಾನು ಪ್ರಜ್ವಲ್ ರೇವಣ್ಣ ನಾವೇನು ಹತ್ತಿರದಿಂದ ನೋಡಿಲ್ಲ. ದೇವೇಗೌಡರನ್ನ ಯಾಕೆಂದ್ರೆ ನಾವು ರಾಜಕೀಯವಾಗಿ ನೋಡಿದ್ದೀವಿ. ಪ್ರಜ್ವಲ್ ರೇವಣ್ಣ ನಮಗೇನು ಗೊತ್ತಿಲ್ಲ ಅಷ್ಟೇ. ಬಟ್ ಅವ್ರು ಮಾಡಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ. ಅದು ಅವ್ರಿಗೆ ನಾವೇನು ಹೇಳಕ್ಕೆ ಬರೋಲ್ಲ ಮೇಡಮ್. ಅವ್ರಿಗೆ ನಾವೇನು ಹೇಳಕ್ಕೆ ಬರೋಲ್ಲ. ಗೊತ್ತಿದೆ ಅಲ್ಲ ಮೇಡಮ್, ಗೊತ್ತಿದೆ. ಬಟ್ ಏನು ಗೊತ್ತಾ, ಇದು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ಅವ್ರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಯಾರು ಮಾಡಲ್ಲ? ಎಲ್ಲರೂ ಮಾಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಆ ಕೆಲಸ ಮಾಡದೇ ಇರೋರು ಇನ್ನೊಬ್ರಿಲ್ಲ. ಅರ್ಥ ಆಯ್ತಾ? ಈ ಪ್ರಪಂಚ ನಡೀತಾ ಇರೋದೇ ಅದರಿಂದ. ಪ್ರಪಂಚ ನಡೀತಾ ಇರೋದೇ ಅದರಿಂದನ. ಏನು ಗೊತ್ತಾ, ಇದನ್ನು ಏನು ಗೊತ್ತಾ, ಇದು ನಮ್ಮ ಶಂಕರ್ ನಾಗಣ್ಣ ಇದ್ರು ಗೊತ್ತಾ, ಇದನ್ನು ಈ ರಾಜಕೀಯನ ಶಂಕರ್ ನಾಗಣ್ಣನೇ ಹೇಳ್ಬಿಟ್ಟಿದ್ರು. ಅದೇ ಥರ ನಡೀತಾ ಇದೆ. ಅರ್ಥ ಆಯ್ತಾ? ನಮ್ಮ ಶಂಕರಣ್ಣ ಇದ್ದರು, ಅವ್ರು ಇದ್ದಿದ್ದರೆ ಬೇರೆ ರಾಜಕೀಯನೇ ಆಗಿರೋದು. ನಮ್ಮ ಶಂಕರಣ್ಣ ಇರಬೇಕಿತ್ತು ಇವತ್ತು. ನಮ್ಮ ಶಂಕರಣ್ಣ ಇದ್ದಿದ್ದರೆ ರಾಜಕೀಯನೇ ಚೇಂಜ್ ಆಗಿರೋದು ಅಲ್ವಾ? ಇದನ್ನು ಎಷ್ಟು ವರ್ಷದ ಹಿಂದೆನೂ ಹೇಳಿದ್ದಾರೆ. ಇದನ್ನು ಅವ್ರೇನು ಈಗೇನು ನಡೀತಾ ಇದೆಯಾ ರಾಜಕೀಯ, ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ ನಮ್ಮ ಶಂಕರಣ್ಣ. ಆ ಶಂಕರಣ್ಣ ಇವತ್ತು ಇರಬೇಕಿತ್ತು. ಆಟೋ ಡ್ರೈವರ್ ಹೆಂಗೆ, ಬೇರೆ ರಾಜಕೀಯ ಹೆಂಗೆ ಎಲ್ಲ ತೋರಿಸಿದ್ದಾರೆ ನಮ್ಮ ಶಂಕರಣ್ಣ. ಅವ್ರು ಇರಬೇಕಿತ್ತು ಇವತ್ತು. ಸರ್, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರ್ಬೋದು, ಆದರೆ ಇದಕ್ಕೆ ದೇವೇಗೌಡರನ್ನ ಮಧ್ಯೆ ತರೋದು ಎಷ್ಟು ಸರಿ ಅಂತ ತರಲೇಬಾರ್ದು ಆ್ಯಕ್ಚುಲಿ. ಇವಾಗ ಅದು ಪರ್ಸ್ನಲ್ಲಾಗಿ ಮಾಡಿರೋದು. ಅದು ಯಾವುದೇ ಒಂದು ಫ್ಯಾಮಿಲಿ ಆಗಲಿ, ಒಂದು ಮಕ್ಕಳನ್ನ ಎಷ್ಟು ನೋಡ್ಕೊಬೋದು ಅಷ್ಟು ನೋಡ್ಕೊಬೋದು. ಫ್ಯಾಮಿಲಿ ಯಾವಾಗಲೂ ಅಬ್ಸರ್ವ್, ಅದರ ಏಜ್ ಪರ್ಸನ್. ಒಬ್ಬ ಸಿಟ್ಟಿಂಗ್ MP ಇದ್ದಾಗ ತಾತ ಆಗಲಿ ಅವ್ರ ಚಿಕ್ಕಪ್ಪ ಆಗಲಿ ಅವ್ರನ್ನ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವು ಸಂಬಂಧ ಇಲ್ಲ. ಈಗ ಮೋದಿನೇ ಆಗಲಿ ಇವರು ಅಲೈನ್ಸ್ ಮಾಡ್ಕೊಂಡಿರ್ಬೋದು. BJPಗೂ ರೇವಣ್ಣಿಗೆ ಏನು ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಇದು ಅವನು ಹೋಗಿರೋದು, ಇವಾಗ ಹೇಳ್ತಾನೆ ಸಿದ್ದರಾಮಯ್ಯರು ಮೋದಿನೇ ಕಳಿಸೋರೆ, ಕುಮಾರಸ್ವಾಮಿ ಕಳಿಸೋರೆ, ದೇವೇಗೌಡರೇ ಕಳಿಸೋರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಂದರೆ ಅವನು ಹೋಗಿರೋದು FIR ಆಗೋದಕ್ಕಿಂತ ಮುಂಚೆ ಹೋಗಿರೋದು. FIR ಆದಮೇಲೆ ಹೋಗಿಲ್ಲ. ಅವನು ಒಬ್ಬ MP ಯಾವ ಬೇಕಾದ್ರೂ ಹೋಗುವಷ್ಟು ಸ್ವಾತಂತ್ರ್ಯ ಅವನಿಗೆ ಇರ್ತೈತಿ. ಅವನಿಗೆ ಪಾಸ್ಪೋರ್ಟು ವೀಸಾ ಇದ್ದೇ ಇರ್ತೈತಿ. ಅದು ವೀಸಾ ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ ಅವರಿಗೆ ಒಂದು ಸಪ್ರೇಟ್ ಒಂದು ಇರೋದ್ರಿಂದ ಅವ್ರು ಹೋಗಿರ್ತಾರೆ. ಈಗ FIR ಆಗಿದೆ, ಇವಾಗ ಕರ್ಕೊಂಬರೋ ಜವಾಬ್ದಾರಿ, ನೋಟಿಸ್ ಕೊಟ್ಬಿಟ್ಟು SI ಕರ್ಕೊಂಬರೋ ಜವಾಬ್ದಾರಿ ಕಾಂಗ್ರೆಸ್ ಗೌರ್ಮೆಂಟ್ದು. ಅವ್ನು ಮಾಡಿರೋ ತಪ್ಪೇನೆ. ಯಾರನ್ನೂ ಅದನ್ನು ಬ್ಲೈಂಡ್ ಮಾಡಿ ಇದನ್ನು ಒಪ್ಕೊಳ್ತಾ ಇಲ್ಲ. ಯಾರನ್ನೂ ತಪ್ಪು ಮಾಡಿದನೋ ಇಲ್ಲ ಅದು ಏನಾಗಿದೆಯೋ ಅದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಬಟ್ ಅವ್ನು ತಪ್ಪು ಮಾಡೋವನಂತ ಜನಗಳ ಮೈಂಡಲ್ಲೆಲ್ಲ ಬಂದಿದೆ ಆಲ್ರೆಡಿ. ಬಟ್ ಅದನ್ನೇ ಒಂದು ಸ್ಟೇಟ್ ಗೌರ್ಮೆಂಟು ದೇವೇಗೌಡರನ್ನಾಗಲಿ ಇಲ್ಲ ಕುಮಾರಸ್ವಾಮಿನಾಗಲಿ ಇಲ್ಲ ಮೋದಿನಾಗಲಿ ಇವ್ರನ್ನ ಬ್ಲೈಂಡ್ ಮಾಡೋದು ತಪ್ಪು.
ಯಾಕಂದರೆ ದೇವೇಗೌಡರು ಒಂದು 60 ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರು ಯಾವತ್ತೂ ಆ ಕೆಲಸ ಮಾಡಿಲ್ಲ, ಅವರು ಮಾಡೇ ಇಲ್ಲ. ಅಂಥ ವಿಷಯದಲ್ಲಿ ಅವ್ರನ್ನ ದೇವೇಗೌಡರನ್ನ ಎಳೆಯೋದು ತಪ್ಪು. ಈ ಇಳಿ ವಯಸ್ಸಲ್ಲಿ ರಾಜ್ಯಕ್ಕೋಸ್ಕರ ಇಷ್ಟೆಲ್ಲ ಸೇವೆ ಮಾಡಿ ಪ್ರಧಾನಮಂತ್ರಿಯಾಗಿ ಇಷ್ಟೆಲ್ಲ ನೀರಾವರಿಗೆಲ್ಲ ಹೋರಾಡಿ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಅವ್ರನ್ನ ಈ ಯಾವುದೋ ಒಂದು ಯಾರೋ ಮಾಡಿರೋಕ್ಕೆ ಮೊಮ್ಮಗ ಮಾಡಿರೋದಕ್ಕೆ ಅವ್ರನ್ನ ಎಳೆಯೋದು ತುಂಬ ತಪ್ಪು. ಅವನಿಗೆ ಶಿಕ್ಷೆ ಆಗಲಿ, ಅವ್ನು ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗಲಿ, ಹೆಣ್ಮಕ್ಳಿಗೆ ಅನ್ಯಾಯ ಇದೆ ಅಂತ ಶಿಕ್ಷೆ ಆಗಲಿ. ಅದರಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಂತಂದರೆ, ಇದು 4 ವರ್ಷ ಬ್ಯಾಕ್ ಆಗಿರೋ ಕೇಸ್ಗಳು, 4 ಇಯರ್ಸ್ ಬ್ಯಾಕ್ ಆಗಿರೋದು. ಅವರು ಈಗ ಬರ್ತಾ ಇರೋ ನ್ಯೂಸ್ ನೋಡಿದರೆ 4 ವರ್ಷ ಅವ್ರ ಮನೆ ಕೆಲಸ ಬಿಟ್ಬಿಟ್ಟು 4 ಇಯರ್ಸ್ ಆಗಿದೆ, ಬಿಟ್ಟಿದೆ. ಈಗ 4 ವರ್ಷ ಅವ್ರು ಯಾಕೆ ಸುಮ್ಮನೆ ಇದ್ರು? ಅದು ಮೇಯ್ನ್ ಇನ್ನೊಂದು ಪಾಯಿಂಟ್ ಏನಂತಂದರೆ, ಈಗ ಇವರು ಈ ಪ್ರಜ್ವಲ್ ರೇವಣ್ಗಿಂತ ಯಾವನು ವಿಡಿಯೋ ರಿಲೀಸ್ ಮಾಡಿದ್ನ ಅವನ ಮೇಲೆ ಫಸ್ಟ್ ಆಪ್ಷನ್ ಅವರು. ಯಾಕಂದರೆ ಅವ್ನು ರಿಲೀಸ್ ಮಾಡಲಿ ತಪ್ಪೇಂತಿಲ್ಲ, ಬಟ್ ಆ ಲೇಡೀಸ್ ಮುಖಗಳನ್ನೆಲ್ಲ ಬ್ಲರ್ ಮಾಡಿ ಬಿಡಬೇಕಾಗಿತ್ತು. ಇಲ್ಲ ಅವನು ಪೊಲೀಸ್ಗೋ ಇಲ್ಲ ಯಾವುದಕ್ಕೂ ಗೌರ್ಮೆಂಟ್ಗೋ ಕೋರ್ಟಿಗೆ ಮುಖಾಂತರ ಅದನ್ನು ತನಿಖೆನ ಮಾಡಿಸ್ಬೇಕಾಯ್ತು. ಬಟ್ ಇವಾಗ ಆ ಹೆಣ್ಮಕ್ಳ ಕಥೆ ಏನು, ಅವ್ರ ಫ್ಯಾಮಿಲಿಲಿ ಸಮಾಜದ ಎದುರುಗಡೆ ಹೆಂಗೆ ಬಾಳ್ತಾರೆ, ಅದು ತುಂಬ ಮೇಯ್ನು. ಇವನೇನೋ ತಪ್ಪು ಮಾಡ್ದ ಒಂದು ಗಂಡಸು, ಹೌದು, ಇವಾಗ ಇವನು ತಪ್ಪು ಮಾಡ್ದ, ಇವನಿಗೆ ಶಿಕ್ಷೆ ಆಗುತ್ತೆ, ಓಕೆ. ಇವಾಗ ಅನ್ಯಾಯಕ್ಕೆ ಒಳಗಾಗಿ ಇವತ್ತು ಈ ಫ್ಯಾಮಿಲಿ ಸಮಾಜದೊಳಗಡೆ ಅವರು ಬಾಳ್ಬೇಕು ಅಂತಂದರೆ ಆ ಹೆಣ್ಮಕ್ಳ ಕಥೆ ಏನಾಗಬೇಕು? ಮೇಯ್ನ್ ಬೇಕಾಗಿರೋದು ಇವಾಗ ಹೆಣ್ಮಕ್ಳಿಗೆ ಅನ್ಯಾಯ ಇದೆ, ಪ್ರಜ್ವಲ್ ರೇವಣ್ದಲ್ಲ. ಪ್ರಜ್ವಲ್ ರೇವಣ್ ಬಿಡಿ, ಗಂಡಸು ಹೆಂಗೋ ಏನೋ ಶಿಕ್ಷೆ ಆಯಿತು ಅನುಭವಿಸ್ತಾನೆ, ಹೊರಗಡೆ ಬರ್ತಾನೆ, ಅವ್ನ ಪಡೆ ಅವ್ನು ಬಾಳ್ತಾನೆ. ಬಟ್ ಆ ಫ್ಯಾಮಿಲಿಗಳು, ಹೆಣ್ಮಕ್ಳುಗಳು, ಫ್ಯಾಮಿಲಿ ಅಕ್ಕಪಕ್ಕ ಮನೆ ಊರಲ್ಲಿ ಅವರು ಹೆಂಗೆ ಬಾಳಬೇಕು? ಫಸ್ಟು ಆ್ಯಕ್ಷನ್ ತೊಗೋಬೇಕಾಗಿರೋದು ಪೆನ್ ಡ್ರೈವ್ ಯಾವನು ರಿಲೀಸ್ ಮಾಡಿದ್ನ ಅವನ ಮೇಲೆ ಆ್ಯಕ್ಷನ್ ತೊಗೋಬೇಕು. ಇದು ನನ್ನ ಒಪಿನಿಯನ್ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.